ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ 9ನೇ ತರಗತಿ ಗದ್ಯ ಭಾಗ ಬೆಡಗಿನ ತಾಣ ಜೈಪುರ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ. ಮೊದಲನೇದಾಗಿ ಹೊಸ ಪದಗಳ ಅರ್ಥಗಳನ್ನು ಬರೀಬೇಕು. ಉಸುಬು ಅಂದರೆ ಮರಳು, ಹಾಲುಗಲ್ಲು ಅಂದರೆ ಅಮೃತಶಿಲೆ, ಮುಂಡಾಸು ಅಂದರೆ ತಲೆ ಇಡುಗೆ ಪೇಟೆ, ಮೇಲೂದೆ ಅಂದರೆ ಹೆಂಗಸರು ಮೈ ಮೇಲೆ ಹೊಡೆದುವ ವಸ್ತ್ರ ಅಂದರೆ ಅವ್ರು ಹಾಕೊಳ್ಳುವಂಥ ವಸ್ತ್ರ. ಕೃತಿಕಾರರ ಪರಿಚಯ. ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂಥ ಶಿವರಾಮ್ ಕಾರಂತ ಅವರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಇವರು ರಚಿಸಿದ ಪ್ರಮುಖ ಕೃತಿಗಳೆಂದರೆ ಮರಳಿ ಮಣ್ಣಿಗೆ, ಚೋಮನಗುಡಿ, ಬೆಟ್ಟದ ಜೀವ, ಅರಳಿದ ಮೇಲೆ ಇತ್ಯಾದಿ. ಇವರ ಅಪೂರ್ವ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ರೈಗಳ ಮನೆ ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆಯಿತ್ತು. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಅಲ್ಲಿನ ಒಂದೊಂದು ಮನೆಯೂ ಒಂದೊಂದು ಶೈಲಿಯದು, ಒಂದೊಂದು ದೇಶವಾಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವಿತ್ತು. ಅಂದರೆ ಜಯಪುರದ ಜನರಿಗೆ ಹೂವು ಯಾವ ಬಣ್ಣಗಳು ಇಷ್ಟ? ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಅಂದರೆ ಜಯಪುರದ ಜನರಿಗೆ ತುಂಬ ಇಷ್ಟ. ಈಗ ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ. ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಎಂದಿದ್ದಾರೆ. ಜಯಪುರದ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾಗಿದೆ ಮತ್ತು ನೇರವಾಗಿದೆ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಇನ್ನೂ ಮನೆಗಳು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವೆಂದರೆ, ಅಂಬೇರ ಜೈಪುರದ ಪೂರ್ವಕಾಲದ ರಾಜಧಾನಿ. ಹಳೆಯ ಕೋಟೆ, ಅರಮನೆಗಳಲ್ಲಿ ಅಲ್ಲಿವೆ. ಸಂಜೆ ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳ ಅಪೂರ್ವ ಮೋಹಕತೆಯನ್ನು ತಾಳುತ್ತದೆ. ಹಿಂದೆ ಲೇಖಕರು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೊಂಬೆಯ ಮನೆಗಳಾಗಿದ್ದವು. ಈಗ ಹಾಗಲ್ಲ. ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಅಂತ ಲೇಖಕರು ಈಗಿನ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಇರುವಂಥ ವ್ಯತ್ಯಾಸನ ಇಲ್ಲಿ ಹೇಳಿದ್ದಾರೆ. ಹಾಗೆ 3ನೇದು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಎಂದಿದ್ದಾರೆ. ಅರಮನೆಯ ಆವರಣದ ಹಿಂದುಗಡೆ ಇರುವ ತೆಗ್ಗಿನ ಕಣಿವೆಯ ತಳದಲ್ಲಿ ಕಾಣಿಸುತ್ತದೆ. ಮೀರಾಬಾಯಿ ದೇವಾಲಯ ಆಕೆ ಗಿರಿಧರ ನಾಗರವನ್ನು ಪೂಜಿಸಿದ ಸ್ಥಳವಿದು. ಕೆಳಗಿಳಿದು ಹೂಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡು ಗಂಧರ್ವಗಂತ ನವರಂಗಗಳಿಂದ ಇದೆ ಮೀರಾಬಾಯಿ ದೇವಾಲಯದ ಸೌಂದರ್ಯ. ಹಾಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳು ಉತ್ತರಿಸಿ ಎಂದಿದ್ದಾರೆ. ಇಲ್ಲಿ ನೋಡ್ಬೋದು. 1ನೇದು ನೋಡಿದ್ವಿ ಈಗ ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಎಂದಿದ್ದಾರೆ. ಹಾಗೆ ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಎಂದಿದ್ದಾರೆ. ಜಂತ್ರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿಗೆ ಅಳೆಯುವುದಕ್ಕೆ, ಪ್ರತಿಯೊಂದು ತಿಂಗಳಲ್ಲಿ ಸೂರ್ಯ ನಕ್ಷತ್ರಗಳಿಗೆ ಪರಿಶೀಲಿಸುವುದಕ್ಕೆ ಏನೇನೋ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ. ದೂರದರ್ಶಕಗಳಂಥ ಸಹಾಯ ಇಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಇದೆ ಜಂತ್ರ ಮಂತ್ರದ ವಿಶೇಷತೆ. ಹಾಗೆ ಸಂದರ್ಭ ಸಹಿತ ಸಾರಾಂಶವನ್ನು ವಿವರಿಸಿ ಎಂದಿದ್ದಾರೆ. ಇಲ್ಲಿ 1ನೇದು ನೋಡ್ಬೋದು. ಹಾಗೆ ಕೊನೆಯದಾಗಿ ಒಂದೇ ಕೊಟ್ಟಿದ್ದಾರೆ ಸಂದರ್ಭವನ್ನು. ಈಗ ಕೊನೆಯದಾಗಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳನ್ನು ತುಂಬಿರಿ ಎಂದಿದ್ದಾರೆ. ದ್ವಾರ ಸಮುದ್ರ ಸೇನೆ ಡ್ಯಾಶ್ ಅಂದಿದ್ದಾರೆ. ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಅಂದರೆ ತಲಕಾಡು ಕಡೆಗೆ ಚೈತ್ರ ಯಾತ್ರೆ ಹೊರಡಿತು ಅನ್ಬೇಕು. ಮಾನವ ತನ್ನ ಡ್ಯಾಶ್ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರ್ದು ಅಂದಿದ್ದಾರೆ. 3rd one, ನಿಮ್ಮ ಊರಿನ
ಹೀಗಾಗಿಯೇ ವಿನಿಯೋಗವಾದದ್ದು. ಹಾಗೆ ಬಣದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಒಂದು ಮೆಟ್ಟಿಲಲ್ಲಿ ಉಳಿಯಿತು. ಏನು ಬಣದಮ್ಮನಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಅಂತ ಹೇಳಲಾಗುತ್ತದೆ. ಈ ಪಾಠದ ಪ್ರಶ್ನೆ ಉತ್ತರಗಳು ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.